ಏನಪ್ಪಾ ಇಷ್ಟೊಂದ್ ಮೆಡಲ್ ಹಾಕೊಂಡು ಯಾವ್ದಾನ ಕಾಂಪಿಟೇಷನ್ಗೆ ಹೋಗಿದ್ರ ಗೀತಾ ಅಂತ ಅಂದ್ರೆ ಖಂಡಿತವಾಗ್ಲೂ ಇಲ್ಲ. ನನ್ ಮಗ ವಿನ್ ಆಗಿರೋದನ್ನ ನನಗ್ ತಂದ್ ಹಾಕ್ಬಿಟ್ಟು ಮತ್ತೆ ತಮ್ಮಂಗಾಗಿ ಖುಷಿ ಪಡ್ತಾನೆ. ಹಂಗಾಗಿ ಚಂದು ಹೇಳ್ತಾ ಇದ್ದ ಬಾಡಿ ಬಿಲ್ಡಿಂಗ್ ಅಲ್ಲಿ ನಾನು ಕಾಂಪಿಟೇಷನ್ ಅಲ್ಲಿ ವಿನ್ ಆಗಿದ್ದೀನಿ, ಇಷ್ಟೊಂದ್ ಮೆಡಲ್ ತಗೊಂಡಿದ್ದೀನಿ ಗೊತ್ತಾ ಅಂತ ಚಂದು ಈ ತರ ತೋರಿಸ್ತಾ ಇದ್ದ. ಇವಾಗ ಅವ್ನ್ಗೆಲ್ಲ ದೃಷ್ಟಿ ಎಲ್ಲ ತೆಗ್ದೆ, ಅಂದ್ರೆ ಉಪ್ಪು, ಒಣಮೆಣಸಿಕಾಯಿ ಮತ್ತೆ ಇದೆಲ್ಲ ಹೂವು ಎಲ್ಲ ಹಾಕಿ ದೃಷ್ಟಿ ತೆಗಿತೀವಲ್ಲ ಅದಕ್ಕೆ ಚಂದು ಕೇಳ್ತಾ ಇದ್ದ, ಇದು ತೆಗೆದ್ಬಿಟ್ರೆ ಎಲ್ಲ ದೃಷ್ಟಿ ಹೋಗ್ಬಿಡತ್ತಾ ಅಂತ ಅನ್ಬಿಟ್ಟು. ಅದಕ್ಕೆ ನನ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನಾನು ದೃಷ್ಟಿ ತೆಗೆಯೋದು ಮಕ್ಳಿಗೆ ಆಗಿರುತ್ತಲ್ವಾ, ಅಮ್ಮಂದ್ರಿಗೆ ಇದೆಲ್ಲ ಅನ್ಸುತ್ತೆ. ಹಂಗಾಗಿ ನಾನು ನನ್ನ ಇದ್ರಿಂದ ತೆಗ್ದಿರ್ತೀನಪ್ಪ, ಅದ್ರಿಂದ ಒಂದ್ ಒಳ್ಳೆ ಎನರ್ಜಿ ಬರುತ್ತೆ, ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತ ಅನ್ಬಿಟ್ಟು ಚಂದುಗೆ ಹೇಳ್ತಾ ಇದ್ದೆ. ಅಯ್ಯೋ ಇದೆಲ್ಲ ಏನಮ್ಮ ನಂಬ್ತೀಯ ಇವಾಗ್ಲೂನು ಅಂತ ಹೇಳ್ತಾ ಇದ್ದ. ಹೌದು ನಾನಂತೂ ನಂಬ್ತೀನಿ. ಎಲ್ಲಾನೋ ಫಂಕ್ಷನ್ಗಾಗ್ಲಿ ಎಲ್ಲಾನೋ ಹೋಗಿದ್ದಾಗ ಏನಾದ್ರೂ ಸ್ವಲ್ಪ ದೃಷ್ಟಿ ಆಗಿತ್ತು ಅಂತಂದ್ರೆ ಉಪ್ಪಿಂದ ನಾವು ಇಳಿ ತೆಗೆಯೋದ್ರಿಂದ ಕಮ್ಮಿ ಆಗುತ್ತೆ. ಹಂಗಾಗಿ ಧ್ರುವನ್ಗೆ ತೆಗೆದ ನಂತರ ಇವಾಗ ಏನಾದ್ರೂ ಸ್ವೀಟ್ ಮಾಡ್ಕೊಡೋಣ ಅಂತ ಅನ್ಬಿಟ್ಟು ತೆಂಗಿನಕಾಯಿ ತಗೊಂಡು ಪಾಯಸನೋ ಏನಾದ್ರೂ ಮಾಡ್ಕೊಡೋಣ ಅಂತ ಅನ್ಬಿಟ್ಟು, ಪಾಯಸ ಇಷ್ಟ ಆಗುತ್ತೆ ಅವನ್ಗೆ, ಸರಿ ಅಂತ ಅನ್ಬಿಟ್ಟು ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.